ಮಾಡ್ಕೊಡ್ಬೇಕು. ಆದ್ರೆ ಇದುವರೆಗೂ 11,000 ಕೋಟಿ ನಮ್ಮ ರಾಜ್ಯ ಸರ್ಕಾರ 8,000 ಕೋಟಿ ಕೊಟ್ಟಿದೆ. ಮೆಟ್ರೋ ಅಮೌಂಟ್ ಕೊಟ್ಟಿಲ್ವಾ? ಎಷ್ಟು? 11,000 ಕೋಟಿ ಕೊಟ್ಟರೆ. ಏರ್ಪೋರ್ಟ್ ಅಮೌಂಟ್ ಕೊಟ್ಟಿಲ್ವಾ? 11,000 ಕೋಟಿ. ಆದ್ರೆ ಇದುವರೆಗೂ 8,000 ಕೋಟಿ ಆದ್ರೆ ಜನ ಹೇಳ್ತಾರೆ ನಮಗೆ ಗೊತ್ತಿಲ್ಲ, ಇದು ಕೇಂದ್ರ ಸರ್ಕಾರದ ಯೋಜನೆ, ಕೇಂದ್ರದ ಮೆಟ್ರೋಗೆಲ್ಲ ಮಾಡ್ತಾರೆ ಅಂತ ಹೇಳಿ ತಿಳ್ಕೊಂಡು. ಹಿಂಗಿಲ್ಲ. ಆ 20,000 30,000 ಕೋಟಿ ಹಣನ ಅವರು ಅವ್ರಿಗೆ ಅಗ್ರಿಕಲ್ಚರ್ ಬಗ್ಗೆ ಮಾತಾಡಕ್ ಕೊಟ್ರಿ. ಇದು ಯಾಕೆ ಫೈನಾನ್ಸ್ ಅವ್ರಿಗೆ ಪಾಪ ಪ್ರಯತ್ನ ಮಾಡ್ತಾರೆ, ನಾವು ಮೆಚ್ಕೊಂತೇವೆ. ಆದ್ರೆ ಈ ವಿಷಯದಿಂದ ತುಂಬಾ ಎರಡು ಗಂಟೆ 69 ಅಲ್ಲಿ ತಂದು ಈಡಾಗಿಲ್ಲ. ನಿಮ್ಮ ಸಹಾಯಕ್ಕೆ ಬಂದೆ ನಾನು. ಗೊತ್ತಿದೆ ನನಗೆ. ಷಡಾಕ್ಷರಿ ಅವರೇ ಆಯ್ತು, ನೀವು ಕೂತ್ಕೊಳ್ಳಿ. ನೀವು ಕೂತ್ಕೊಂಡು ಅವ್ರು ಕೂತ್ಕೊಳ್ತಾರೆ, ನೀವು ಕೂತ್ಕೊಳ್ಳಿ. ಈಗ ರೈಲ್ವೆ ಕೊಟ್ಟಿಲ್ವಾ? ಕೊಟ್ಟಿದ್ದಲ್ವಾ? ಲೆಕ್ಕ ಹಾಕ್ಬೇಕು. ರಾಮಮೂರ್ತಿ ನಿಮ್ಗೆ ಯಾರು ಮಾತಾಡಿ ಅವಕಾಶ ಕೊಟ್ಟದ್ದು? ಆಯ್ತು ನೋಡಿ ರಾಮಮೂರ್ತಿ ಅವರೇ, ನಾನು ಹೇಳ್ತಾ ಇದ್ದೇನೆ. ರಾಮಮೂರ್ತಿ ಅವರೇ ನಾನು ಹೇಳ್ದು ಕೇಳಿ ನೋಡಿ, ನಾ ಹೇಳ್ದು ಕೇಳಿ, ಕೂತ್ಕೊಳ್ಳಿ. ಇವರ ಫಸ್ಟ್ ಟೈಮ್ ಅಲ್ಲಿ ಕೂತ್ಕೊಳ್ಳಿ. ಎಲ್ಲ ಬುದ್ಧಿವಂತರು ಗೊತ್ತಿದ್ದವ್ರು, ತುಂಬಾ ಜನ ನೋಡಿದೆ, ಒಂದು ಹೋದವ್ರು, ಬಹಳ ಜನ ಅಲ್ಲಿ ನಿಂತು ಮಾತಾಡಿದೆ. ಎಲ್ಲಿದ್ದೆ ನಮ್ಗೆಲ್ಲ ಗೊತ್ತಿದೆ. ಏನ್ ಮಾತಾಡ ಊರ್ ಕೆಳಗೆ ಬೀಳುದಿಲ್ಲ. ಅವ್ರು ಏನೆದ್ದು ನಿಂತು ಮಾತಾಡ್ತಾರೆ. ಅವ್ರು ಫೈಟರ್ ಗೆದ್ದು ಬಂದಿದ್ದಾರೆ, ಒಂದು ಸೀನಿಯರ್ ಆಗಿದ್ದಾರೆ. ಇದರಲ್ಲಿ ಎಷ್ಟೋ ಜನ ನೋಡಿದ್ದೇವೆ, ಎಂತೆಂತರು ನೋಡಿದ್ದೇವೆ. ನಾಳೆ ನಾವಿದ್ದೇವೆ ಗೊತ್ತಿಲ್ಲ. ಆಯ್ತು, ಸ್ವಲ್ಪ ಲಿಮಿಟ್ ಅಲ್ಲಿ ಮಾತಾಡಿ. ನಾವು ಯಾರಿಗೂ ಗ್ಯಾರಂಟಿ ಅಲ್ಲ, ಇಲ್ಲಿ ಪರ್ಮನೆಂಟ್ ಇರುವವರಲ್ಲ. ಅದು ಆಲೋಚನೆ. ಈಗ ಅದು ನಮಗೆ ಯಾಕೆ ವೈಟ್ ಪೇಪರ್ ಡಿಮ್ಯಾಂಡ್ ಮಾಡಿದೀನಿ ಅಂದ್ರೆ, ಅಧ್ಯಕ್ಷರೇ, ಜನಗಳಿಗೆ, ಈ ರಾಜ್ಯದ ಜನಗಳಿಗೆ, ನಮ್ಮ ಜನಪ್ರತಿನಿಧಿಗಳಿಗೂ ಸತ್ಯ ಈ ಸಾರಿ ನಮ್ಮ ಮುಖ್ಯಮಂತ್ರಿಗಳು ಆ ಸ್ಟೇಜ್ನಲ್ಲಿ ಪ್ರಧಾನಮಂತ್ರಿಗಳ ಎದುರಿನಲ್ಲಿ ಆ ಸ್ಟ್ಯಾಟಿಕ್ಸ್ ಅನ್ನ ಹೇಳದೆ ಹೋಗಿದ್ರೆ ಬಹುಶಃ ಮೆಟ್ರೋ ಎಲ್ಲ ಕೇಂದ್ರ ಸರ್ಕಾರದ್ದು ಅಂತ ನಾವು ತಿಳ್ಕೊಂಡಿದ್ದೆ, ನಾನು ಸೇರಿಸಿ ತಿಳ್ಕೊಂಡಿದ್ದೆ. ಏನ್ ಮಾಡೋಣ ಆಗ? ಈಗ ನಾವು ರಾಜ್ಯ ಸರ್ಕಾರ ಅಷ್ಟೊಂದು ಕೋಟಿ ಖರ್ಚು ಮಾಡಿರುವಾಗ ರಾಜ್ಯ ಸರ್ಕಾರದ ಹೆಸರು ಬರಬೇಕು ಅಂತ ಗೊತ್ತಾಗಬೇಕಲ್ಲ. ಅದಕ್ಕೋಸ್ಕರ ನಾವು ಆ ಒಂದು ಇದನ್ನ, ಈ ಕೆಲವು ಸ್ಕೀಮ್ಗಳನ್ನ ಹೇಳ್ಬೇಕು ಅಂತ. ಈಗ ನಮ್ಮ ಸದಸ್ಯರೆಲ್ಲ ಮನೆಗಳು ಅಂತೇಳಿ ಕೇಳಿದ್ರು. ಮನೆಗಳಿಗೆ ಈಗ ಸೆಂಟ್ರಲ್ನರ್ ಸ್ಕೀಮ್ ಕೊಡ್ತಾರೆ, ಹೌಸಿಂಗ್ ಫಾರ್ ಆಲ್, ಪ್ರಧಾನಮಂತ್ರಿಗಳು ಕೊಟ್ಟಂತ ಸ್ಕೀಮ್. ಹೌಸಿಂಗ್ ಫಾರ್ ಆಲ್ ಅಲ್ಲಿ ಏನ್ ಮಾಡಿದ್ರು? 1.5 ಲಕ್ಷ ಕೇಂದ್ರ ಸರ್ಕಾರ, 1.5 ಲಕ್ಷ ರಾಜ್ಯ ಸರ್ಕಾರ, ಇನ್ನು ಉಳಿದಿರ್ತಕ್ಕಂಥ ದುಡ್ಡು ಫಲಾನುಭವಿ ಬರೆಸ್ಬೇಕು ಅಂತೇಳಿ ಕಾನೂನು ಮಾಡಿರು. ಈಗ ಫಲಾನುಭವಿಗಳು ಬರೆಸ್ತಾ ಇಲ್ಲ. ನಮ್ಮಲ್ಲಿ 1081 ಮನೆ ಕಟ್ಟಿ ಲಿಂಟ್ಲ್ ಲೆವೆಲ್ಗೆ ಕೇಂದ್ರ ರಾಜ್ಯ ಸರ್ಕಾರ ಇದು. ಆಮೇಲೆ ಬರಲ್ವಾ ಕೇಂದ್ರ ಸರ್ಕಾರ ಕೊಡಕ್ಕೆ ಮುಖ್ಯಮಂತ್ರಿಗಳು 2 ಸಾರಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಇಲ್ಲಿಂದ ಡೆಲ್ಲಿ ಜಂತರ್ ಮಂತರ್ಗೆ ಹೋಗಿ ಪ್ರತಿಭಟನೆ ಮಾಡಿ ಬರ್ಬೋದು, ನೀವು ಅನ್ಯಾಯ ಮಾಡ್ತಾ ಇದೀರ ಅಂತ 2 ಸಾರಿ ಹೇಳಿದ್ರೆ ಸರಿ ಹೋಗುತ್ತೆ. ಶಿವಲಿಂಗ ಸ್ವಲ್ಪ ಮಾತಾಡಿ, ಅಲ್ಲಿ ಹೇಳ್ಬೇಕು, ಹಿಂಗ್ ಮಾಡಬೇಡಿ, ನಮ್ಮ ರಾಜ್ಯ ಕೇಳ ಇಲ್ಲ ಯಾಕ್ರೆ ಲಕ್ಷ ಕೋಟಿ ಬಜೆಟ್ ಅನ್ನು ಮಂಡನೆ ಮಾಡಿ ಕೊಡಿ ಅಂತೇಳಿ ಕೇಳಿ ರಾತ್ರೆಲ್ಲ ಕೊಟ್ರಿ, ಇವತ್ತು ಮತ್ತೆ 3 ಗಂಟೆ ಕೊಟ್ರಿ. ಅಲ್ಲ, ವೈಟ್ ಪೇಪರ್ ಕೇಳಿದಿರಲ್ಲ, ಈಗ ವೈಟ್ ಪೇಪರ್ ಕೊಡ್ರಿ ಅಂತ ಕೇಳಿದ್ರಿ, ಸಾಕು.
ರೈಲ್ವೆ ಇಲಾಖೆಯಲ್ಲಿ ಎಷ್ಟು ಕೊಡ್ತು, ರಾಷ್ಟ್ರೀಯ ಹೆದ್ದಾರಿಗೆ ಎಷ್ಟು ಕೊಡ್ತು, ಕೋರ್ಟ್ಗೆ ಎಷ್ಟು ಕೊಡ್ತು, ಆಮೇಲೆ ಕಾಲೇಜ್ಗೆ ಎಷ್ಟು ಕೊಡ್ತು, ತಡ್ರಿ. ಆಸ್ಪತ್ರೆಗಳಿಗೆ ಎಷ್ಟು ಕೊಡ್ತು, ಎಲ್ಲವೂ ಡಿಸ್ಕಷನ್ ಈಗ ಮುಖ್ಯಮಂತ್ರಿಗಳು ಈ ಕಡೆ ಮಾತಾಡ್ರಿ, ನಾನು ಮಾತಾಡ್ತೀನಿ ಬಿಡ್ರಿ, ಏನೋ ಕೇಂದ್ರದ ಬಗ್ಗೆ ಮಾತಾಡ್ತಾರೆ ಕೊಡಪ್ಪ ಒಂದು ಅರ್ಧ ಗಂಟೆ ಒಳ್ಳೆ ಉದ್ದೇಶ ಕೊಡ್ಸಿದ್ರೆ ಇವ್ರು ಬರೀ ಭಯ ಮಾಡಿದ್ದಾರೆ. ಹಣ ಕೊಟ್ಟಿಲ್ಲ ಡಿಬೇಟ್ ಆಗ್ಲಿ ಅಲ್ಲ, ಇಲ್ಲಿ ಡೆಲ್ಲಿ ಪ್ರತಿನಿಧಿಯವರು ನೀವು ಹೇಳುವಾಗ ಹೇಳುವಂತ್ರಿ ಅಲ್ಲ ಟೈಮ್ ಪಾಸ್ ಮಾಡಿಬಿಟ್ರೆ ರಾತ್ರಿ 12 ಗಂಟೆ ಸೆಷನ್ ನಡೀಬೇಕು. ಅದನ್ನು ಕೂಡ 2 ವರ್ಷದಿಂದ ಮುಖ್ಯಮಂತ್ರಿಗಳು ಉತ್ತರ ಕೊಡ್ಬೇಕು. ಒಂದಿಡೀ ಮಣ್ಣಾಕ್ಸಕ್ಕೆ ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ. ಇವತ್ತು ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ, ಇಡೀ ಶಾಸಕರು ಮಾತಾಡ್ರಿ ಗೌಡ್ರೆ, ಬಿಡ್ಬಿಡಿ ಅವ್ರನ್ನ, ಆಮೇಲೆ ಡಿಬೇಟ್ ಮಾಡ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.